ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯ ನಿವಾಸಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್, ಆಕ್ಚುಲಿ ಏನಾಯ್ತು ಸರ್? ಯಾಕೆ ಜಗದೀಶ್ ಅವರು ನಿಮ್ಮ ಜೊತೆ ಕಿರಿಕ್ ಮಾಡ್ತಾ ಇದ್ರು? ನಿನ್ನೆ ರಾತ್ರಿ ಆಗಿದ್ದೇನು ಸರ್? ಇದು ಏನಂದ್ರೆ ನಾವು ಪ್ರತಿ ವರ್ಷ ಇಲ್ಲಿ ಹಣ್ಣಮ್ಮ ದೇವ್ರು ಇಡ್ತಾ ಇದೀವಿ. ದೇವ್ರ ಕೆಲಸ ಏನಿದೆ ನಾವು ಪ್ರತಿ ವರ್ಷ ಮಾಡ್ತಾ ಇದೀವಿ. ಆದ್ರೆ ನಾವು ಪೊಲೀಸ್ ಪರ್ಮಿಷನ್ ತಗೊಂಡಿದೀವಿ, BBMP ಕಡೆಯಿಂದನೂ ಪರ್ಮಿಷನ್ ತಗೊಂಡಿದೀವಿ. ಇಲ್ಲಿ ನೀವೇ ನೋಡ್ತಾ ಇದೀರಾ, ನಾವು ಯಾವ ರೋಡ್ ಬ್ಲಾಕ್ ಮಾಡಿಲ್ಲ. ಇದು ಬಂದು ಸಬ್ ರೋಡ್, ಇದು ಮೇನ್ ರೋಡ್ ಅಲ್ಲ. ಇದು ಈ ರೋಡ್ ಬ್ಲಾಕ್ ಮಾಡಿ ಏನು ಯಾರಿಗೂ ಪಬ್ಲಿಕ್ಗೆ ಏನು ತೊಂದರೆ ಆಗಲ್ಲ. ಮೇನ್ ರೋಡ್ ಇದೆ, ಓಡಾಡೋದು ಪ್ರತಿ ವರ್ಷ ನಾವು ಮಾಡ್ಕೊಂಬಂದಿದ್ವಿ. ಆದರೆ ಇವನು 3 ದಿನದಿಂದ ಬಂದು ಇಲ್ಲಿ ನೈತಿಕ ಪೊಲೀಸ್ ಇದು ಮಾಡಿಕೊಂಡು ಅವನೇ ಬಾಡಿ ಗಾರ್ಡ್ಗಳು ನಿಂತ್ಕೊಂಡು ಲಾಠಿ ತಗೊಂಡು ರೋಡಲ್ಲಿ ಹೋಗೋ ಪಬ್ಲಿಕ್ಗೆ ಹೊಡ್ಕೊಂಡು ಹುಡುಗರು ಹೊಡ್ಕೊಂಡು ರೋಡಿಸಮ್ ಮಾಡ್ತಾ ಇದ್ದಾನೆ 3 ದಿನದಿಂದ. ನಾವು 3 ದಿನದಿಂದ ಪೇಷನ್ಸಲ್ಲಿ ಇದ್ವಿ. ಪೊಲೀಸವ್ರಿಗೂ ಹೇಳಿದ್ವಿ, ನೋಡಿ ಸರ್ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅಂತ. ಪೊಲೀಸರು ಬಂದರು, ಅವ್ರೇನು ಮಾಡಬಾರ್ದು ಪಾಪ ಎಲ್ಲ ಕ್ರಮ ಕೈಗೊಂಡ್ರು. ಆದರೂ ಇವನು ನೆನ್ನೆ ಜಾಸ್ತಿ ಆಗೋಯ್ತು. ಇವನೇ ಸ್ವಂತ ಲಾಠಿ ತಗೊಂಡು ಓಡಾಡೋರಿಗೆಲ್ಲ ರೋಡಲ್ಲಿ ಹೊಡ್ಕೊಂಡು ಇಲ್ಲಿ ಏನೋ ನಮ್ಗೆ ದೇವ್ರ ಕೆಲಸ ಮಾಡೋಕ್ಕೆ ಬಿಡ್ದಿರಾ. ಯಾವಾಗ ಇದಾಯಿತು ಎಲ್ಲ ಪಬ್ಲಿಕ್ ಎಲ್ಲ ರೊಚ್ಚಿಗೆದ್ರು. ಕೊನೆಗೆ ಏನಾಯ್ತು ಅದಾಯ್ತು, ಎಲ್ಲ ನೋಡಿದ್ದೀರಾ ನೀವೇ ಏನಾಯ್ತು ನೆನ್ನೆ ನೈಟು ಅಂತ. ಇಷ್ಟೇ ಸರ್ ಆಗಿದೆ. ಸರ್, ಮೊದಲಿಂದನೂ ಸಹ ಇದೇ ರೀತಿಯಾಗಂತೂ ಗಲಾಟೆ ಆಗ್ತಾ ಇತ್ತಾ? ಇದೇ ರೀತಿ ಕಿರಿಕಿರಿ ಉಂಟು ಮಾಡೋದೇನಾದ್ರು ಜಗದೀಶ್ ಅವರು ಮಾಡ್ತಾ ಇದ್ರ ಸರ್? ಸರ್, ಪ್ರತಿಯೊಂದು ಕೆಲಸದಲ್ಲೂ ಊರಲ್ಲಿ ಗಲಾಟೆ ಮಾಡೋದೇವನೇ. ಯಾರ್ದು ಏನೇ ಇರಲಿ ಏನೇ ಇದ್ರು ಹುಡ್ಕೊಂಡೋಗಿ ರೌಡಿಸಮ್ ಮಾಡ್ತಾರೆ. ಇದು ಒಂದೇ ಅಲ್ಲ, ಅಣ್ಣಮ್ಮಂಗೆ ಕುಣಿಸಿರೋದು ಒಂದು ವಿಷಯಕ್ಕೆ ಅಲ್ಲ. ನೀವು ಪಬ್ಲಿಕ್ನ ಯಾರನ್ನ ಬೇಕಾರೋ ಎಲ್ಲ ಕೇಳ್ಬೋದು ಹೋಗಿ. ಒಂದು ಜಿಮ್ ಅವ್ರ ಮೇಲೆ ಗಲಾಟೆ ಮಾಡ್ತಾನೆ, ಟೀ ಅಂಗಡಿಯವ್ರ ಮೇಲೆ ಗಲಾಟೆ ಮಾಡ್ತಾನೆ. ಅವ್ನಿಗೆ ಏನಂದ್ರೆ ಈಗ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಅವ್ನಿಗೆ ಒಂಥರ ಇದಾಗ್ಬಿಟ್ಟಿದೆ. ಎಲ್ಲ ನೋಡ್ತಾ ಇರೋದು ನಿಮಗೂ ಗೊತ್ತು. ಇದು ಊರಲ್ಲಿ ನಡೀತಾ ಇದೆ. ಇದು ಹೊಸದಲ್ಲ ನಮಗೆ. ಸುಮಾರು ಇದು 10-15 ವರ್ಷದಿಂದ ನಡ್ಕೊಂಡು ಬಂದ್ಬಿಟ್ಟಿದೆ ಇದು ಊರಲ್ಲಿ. ಪ್ರತಿಯೊಬ್ಬರಿಗೂ ಅವ್ನ ಬಗ್ಗೆ ಏನು ಅಂತ ಗೊತ್ತು. ನೀವು ಟಿವಿಲಿ ಏನು ತೋರಿಸ್ತೀರಾ ಅವ್ನ ಬಗ್ಗೆ ತೋರಿಸಿ, ಎಲ್ಲ ಪಾಸಿಟಿವ್ ತೋರಿಸಿ ಅವ್ರನ್ನ ಅಲ್ಲಿಗೆ ಕರ್ಕೊಂಡೋಗಿ ಕೂಡ್ಸಿದ್ದೀರಾ ಇವತ್ತು. ಅದು ಮುಂದಕ್ಕೆ ಗೊತ್ತಾಗುತ್ತೆ. ಈಗ ಜನಗಳಿಗೆ ಅರ್ಥ ಆಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ. ನಮ್ಮೂರಿಗೆ ಮಾತ್ರ ಗೊತ್ತಿತ್ತು, ನೀವು ಕರ್ನಾಟಕಕ್ಕೆ ತೋರಿಸ್ತಾ ಇದ್ದೀರಾ ಅಷ್ಟೇ. ಸರ್, ಇನ್ನೊಂದು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತದೆ. ಆ ಸಂದರ್ಭ ಹೆಂಗಿತ್ತು? ಯಾವ ಕಾರಣಕ್ಕಾಗಿ ಮಾಡಿದ್ರೆ? ಗಲಾಟೆ ಆದಾಗ ನಮ್ಮ ಹುಡುಗನೇ ಅಬ್ಬಿ ಅಂತ, ಅವ್ನ ಪಾಪ ಅವರು ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾನೆ. ಅವ್ನು ಇಲ್ಲೇ ಪಕ್ಕದೋಡಲ್ಲೇ ಮನೆ ಇರೋದು ಅವ್ರದ್ದು. ಓಕೆ, ನಮ್ಮ ಮನೆಗೆ ಹೋಗ್ತಾ ಇರೋ ಮೇಲೆ ಇವನು ಗಲಾಟೆ ಮಾಡಿ ವಿಡಿಯೋದಲ್ಲಿ ನೀವೇ ನೋಡಿದ್ರೆ. ಆ ಹುಡುಗ ಹೆಂಗೆ ಕೈ ಎತ್ತಿಲ್ಲ ಇವನ ಮೇಲೆ. ಇವನೇ ಹೋಗಿ ತಳ್ಕೊಂಡು ಅವ್ನ ಮೈ ಮೇಲೆ ಬಿದ್ದು ಅವನು ರಕ್ಷಣೆ ಏನು ಮಾಡ್ಕೋಬೇಕು ಮಾಡಿದ್ದಾನೆ. ಏನು ಹೊಡೆದಿಲ್ಲ, ಅವ್ನು ತಳ್ಳಾಡಿದಾರೆ ಅಷ್ಟೇ. ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾನು ಗನ್ಮ್ಯಾನ್ ಇರಲಿಲ್ಲ, ಇದ್ದಿದ್ರೇನೋ ಮಾಡ್ಬಿಡ್ತಾ ಇದೆ ಅಂತ ನಿನ್ನೆ ಗನ್ಮ್ಯಾನ ಕರ್ಕೊಂಡ್ಬಂದು ಇಲ್ಲಿ ಶೋಗಳು ತೋರ್ಸೋಕೆ ಹೋಗಿ ಗಾಳಿಲಿ ಗುಂಡೆಲ್ಲ ಹಾರಿಸಿ ಅವಾಗ ಪಬ್ಲಿಕ್ ಎಲ್ಲ ರೊಚ್ಚಿಗೆದ್ದು ಇದಾಗಿದೆ. ಸೊ ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಹೇಳೋದಾದ್ರೆ ಓಕೆ, ಇದಿಷ್ಟು ಸ್ಥಳೀಯರು ರಾಯರ್ ಜಗದೀಶ್ ಅವರು ಏನು ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ರು ಅದ್ರ ಬಗ್ಗೆ ಇನ್ನೊಬ್ರು ಮುಖಂಡರು ಸಹ ನಮ್ಮ ಜೊತೆ ಇದ್ದಾರೆ. ಸರ್, ಹೇಳಿ ಸರ್, ನಿನ್ನೆ ಏನ್ ಗಲಾಟೆ ಆಯ್ತು? ರಾಯರ್ ಜಗದೀಶ್ ಅವ್ರದ್ದು ಏನು ಕಿರಿಕಿರಿ? ಸರ್, ಅವ್ರದ್ದು ಮಾಮೂಲಿ ಇದ್ದಿದ್ದೆ. ಇಲ್ಲೇ ಇಲ್ಲ, ಎಲ್ಲೋದ್ರೂ ಅವ್ರ ಕಿರಿಕೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಹತ್ರನೂ ಅವರು ತುಂಬಾ ಕಾಟ ಕೊಟ್ಟಿದ್ದಾರೆ. ಇಲ್ಲಿ ದೇವ್ರ ಕುಣಿಸಿರೋ ಕಾರಣದಿಂದ ಅವರು ಗಲಾಟೆ ಮಾಡಿದ್ದಾರೆ. ನಿನ್ನೆ ಏನಾಯ್ತು ಸರ್? ಆಕ್ಚುಲಿ ಏನು ಅವರು ಬಂದ್ರು, ಹಾಕಿ ಸ್ಟಿಕ್ ಇಟ್ಕೊಂಡಿದ್ರು, ಮತ್ತೆ ಬ್ಯಾಟ್ರಿಲಿ ಇಟ್ಕೊಂಡು ನಮ್ಮ ಹೊಡೆಯಕ್ಕೆ ಬಂದ್ರು. ನಮ್ಮ ಹುಡುಗರ ಮೇಲೆ ಹಲ್ಲೆ ಮಾಡಕ್ಕೆ ಬಂದ್ರು. ಆದ್ರಿಂದ ನಮ್ಮ ಹುಡುಗರೆಲ್ಲ ಬಂದು ನಮ್ಮನ್ನು ಕಾಪಾಡಿ ಮತ್ತೆ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರನ್ನ ಇದು ಮಾಡಿದ್ರು. ಸರ್, ಅವ್ರ ಬಾಡಿ ಗಾರ್ಡು ಜೊತೆಗೆ ಅವ್ರ ಮಗ ಕೂಡ ಇದೊಂದು ಗಲಾಟೆಯನ್ನ ಮಾಡಿಸ್ತಾ ಇದ್ರು. ಅವ್ರ ಮಗನು ಮತ್ತೆ ಬಾಡಿ ಗಾರ್ಡು ಗನ್ ಶೂಟ್ ಮಾಡಿದ್ರು. ಮತ್ತೆ ಅವ್ರನ್ನ ನಮ್ಮೆಲ್ಲ ಹಲ್ಲೆ ಮಾಡಿದ್ದಾರೆ. ಆದ್ರಿಂದ ನಾವು ತನಿಖೆಯನ್ನ ಮುಂದುವರಿಸ್ತೇವೆ. ಈಗ ಗಲಾಟೆಗೆ ಸಂಬಂಧಪಟ್ಟಂತೆ ದೂರ ಏನಾದ್ರು ಕೊಟ್ಟಿದ್ರ ಮುಂಚೆನೆ ಅಥವಾ ನಿನ್ನೆ ಆದ್ಮೇಲೆ ದೂರ ಕೊಟ್ಟಿದ್ದೀರಾ? ಇಲ್ಲ, ಮುಂಚೆನೆ ಕೊಟ್ಟಿದ್ವಿ. ಈಗ ಬಾರಿ ದೂರ 2ನೇ ಬಾರಿ ಕೊಟ್ಟಿದ್ದೀರಿ ನಾವು. ಮುಂದಿನ ದಿವಸದಲ್ಲಿ ಅವ್ರಿಗೆ ಕ್ರಮವನ್ನು ನಾವು ತಗೊಂತೀವಿ. ಓಕೆ, ಇದಿಷ್ಟು ಸ್ಥಳೀಯ ನಿವಾಸಿಗಳು ಲಾಯರ್ ಜಗದೀಶ್ ಅವರು ಏನು ಕೆಲಸವನ್ನ ಈ ಒಂದು ಗಲಾಟೆಗೆ ಯಾವ ರೀತಿಯ ಪ್ರಚೋದನೆ ನೀಡಿದ್ರು ಮತ್ತು ಅವರಿಗೆ ಯಾವ ರೀತಿಯಾದಂತಹ ಒಂದು ನಡವಳಿಕೆ ಇದೆ ಅದೆಲ್ಲದ್ರ ಬಗ್ಗೆಯನ್ನು ಸಹ ಬಿಚ್ಚಿಟ್ಟಿರುವಂಥದ್ದು. ಸದ್ಯಕ್ಕೆ ಜಗದೀಶ್ ಅವರು ಸೇರಿದಂತೆ ಅವರ ಗನ್ಮ್ಯಾನ್, ಅವರ ಪುತ್ರ ಮತ್ತು ಇನ್ನಿಬ್ಬರನ್ನು ಸಹ ಪೊಲೀಸರು ಬಂಧಿಸಿರುವಂಥದ್ದು. ಇನ್ನು ತನಿಖೆಯನ್ನ ಪೊಲೀಸರು, ಕೊಡಗೇಹಳ್ಳಿ ಪೊಲೀಸರು ಮುಂದುವರಿಸಿರುವಂಥದ್ದು. ಕ್ಯಾಮರಾಮನ್ ನವೀನ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.